ಒಳ್ಳೆ ಕೆಲಸ ಶುರು ಮಾಡೋಕ್ಕೂ ಮೊದಲು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ದೀರಾ? ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ ಎಲ್ಲ ಹೇಳಿದ್ರೆ ಆಗೋ ಕೆಲಸ ಖಂಡಿತ ಆಗೋದಿಲ್ಲ. ಏನಾದರೂ ಕೆಲಸ ಮಾಡಬೇಕು ಅಂತ ಅಂದರೆ ಯಾರಿಗೂ ಹೇಳದಂಗೆ ಶುರು ಮಾಡಬೇಕು, ಮಾಡಿ ತೋರಿಸ್ಬೇಕು. ಯಾವುದಾದ್ರೂ ಒಳ್ಳೆ ಕೆಲಸ ಶುರು ಮಾಡೋಕ್ಕೂ ಮೊದಲು ನಿಮ್ಮ ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ ಹೇಳ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ? ಮೊದಲು ನಗ್ತಾರೆ. ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಗ್ತಾರೆ. ಕೆಲವೊಂದು ಜನಕ್ಕೆ ಇವರು ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಡೌಟ್ ಬರುತ್ತೆ. ಮತ್ತು ಕೆಲವೊಂದು ಜನ ಇವನೇನು ಈ ಕೆಲಸ ಮಾಡ್ತಾನೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈ ಥರ ಅನುಭವ ನಿಮಗೂ ಆಗಿರುತ್ತೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲರಿಗೂ ಈ ಥರ ಅನುಭವ ಆಗೇ ಇರುತ್ತೆ. ಒಳ್ಳೆಯ ಕೆಲಸ ಶುರು ಮಾಡೋಕ್ಕೂ ಮೊದಲು ಯಾರ ಹತ್ರನೂ ಹೇಳೋದಕ್ಕೆ ಹೋಗಬಾರ್ದು. ಒಂದೊಳ್ಳೆ ಕೆಲಸ ಶುರು ಮಾಡೋಕ್ಕೂ ಮೊದಲು ಮನಸ್ಸಲ್ಲಿ ಹೇಳ್ಕೋಬೇಕು, ನಾನು ಸಕ್ಸಸ್ ಆಗೇ ಆಗ್ತೀನಿ, ನಾನು ಹಣ ಗಳಿಸ್ತೀನಿ, ನಾನು ನನ್ನ ಜೀವನನ ಬದಲಾಯಿಸ್ತೀನಿ. ಮತ್ತು ಹೇಳ್ಕೊಳ್ಳೋದಷ್ಟೇ ಅಲ್ಲ, ಮಾಡಿ ತೋರಿಸ್ಬೇಕು. ಯಾರಿಗೂ ಯಾವ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಹೋಗಬಾರ್ದು. ಈಗಂತೂ ಯಾವ ಕೆಲಸ ಮಾಡಬೇಕಾದ್ರೂ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋದು. ಕೂತ್ರೆ, ನಿಂತರೆ, ಎದ್ದರೆ ಏನು ಕೆಲಸ ಮಾಡೋದನ್ನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಹೋಗೋದು. ನಿಮ್ಮ ಸ್ಟೇಟಸನ್ನು ನೋಡಿ ಯಾರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ. ಬದಲಾಗಿ ಒಂದು ರೀತಿ ಹೊಟ್ಟೆ ಕಿಚ್ಚು ಪಡ್ತಾರೆ. ನೀವು ಸಂತೋಷವಾಗಿ ಇರೋದನ್ನು ನೋಡಿದ್ರೆ ವಾಟ್ಸಪ್ ಸ್ಟೇಟಸಲ್ಲಿ ನೋಡಿ ಹೊಟ್ಟೆ ಕಿಚ್ಚು ಪಡೋರೇ ಜಾಸ್ತಿ. ಒಂದು ರೀತಿ ದೃಷ್ಟಿ ಅಂತಾರಲ್ಲ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಹೇಳ್ತಾ ಇದ್ರು, ಯಾರ್ದಾದ್ರೂ ಕಣ್ಣು ಬಿದ್ದರೆ ಆ ಕೆಲಸ ಆಗೋದೇ ಇಲ್ಲ ಅಂತ. ಅದು ಈಗಿನ ಕಾಲಕ್ಕೂ ನಿಜ ಅನಿಸುತ್ತೆ. ನೀವು ಬೇಕಾದರೆ ಗಮನಿಸಿ ನೋಡಿ, ಯಾರಿಗಾದ್ರೂ ಏನಾದರೂ ಹೇಳ್ಕೊಂಡ್ರೆ ಆ ಕೆಲಸ ಆಗೋದೇ ಇಲ್ಲ. ತುಂಬ ಅವಶ್ಯಕತೆ ಇದ್ದಾಗ, ತುಂಬ ಅಗತ್ಯವಿರುವವರಿಗೆ ಮಾತ್ರ ನಿಮ್ಮ ಯೋಜನೆಗಳನ್ನು ತಿಳಿಸಿ. ಮೊದಲೇ ನೀವು ಯಾವ ಕೆಲಸವನ್ನು ಸಾಧಿಸಬೇಕು ಎಂದಿದ್ದೀರೋ ಅದನ್ನೇ ಹೇಳುತ್ತಾ ಹೋದರೆ ಆ ಕೆಲಸ ಎಲ್ಲಿಯವರೆಗೆ ಬಂತು, ಆ ಕೆಲಸ ಮುಗಿಸಿದ್ಯಾ, ಆ ಕೆಲಸ ಇನ್ನೂ ಆಗಲಿಲ್ವಾ, ನಿನ್ನ ಕೈಲಿ ಆ ಕೆಲಸ ಮಾಡೋಕ್ಕೆ ಆಗಲ್ಲ ಬಿಡು ಅಂತ ನಿಮ್ಮ ಕಾಲನ್ನು ಎಳೆದು ಬಿಡ್ತಾರೆ. ನಿಮಗೂ ಬರ್ತಾ ಬರ್ತಾ ಮನಸ್ಸಿಗೆ ಅನ್ಸೋಕ್ಕೆ ಶುರುವಾಗುತ್ತೆ, ಅಯ್ಯೋ ನಾನು ಎಲ್ರಿಗೂ ಹೇಳ್ಕೊಂಬಿಟ್ಟಿದ್ದೀನಲ್ಲ ಈ ಕೆಲಸ ಮಾಡ್ತೀನಿ ಅಂತ, ಆದರೆ ನನ್ನ ಕೈಲಿ ಮಾಡೋಕ್ಕೆ ಆಗಲೇ ಇಲ್ವಲ್ಲ ಅಂತ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಇದು ಈ ದಿನದ ಮಾತಲ್ಲ, ಹಿಂದಿನಿಂದಲೂ ಇಂತಹ ಮಾತುಗಳು ರೂಢಿಯಲ್ಲಿ ಇವೆ. ತುಂಬಿದ ಕೊಡ ತುಳುಕುವುದಿಲ್ಲ ಎನ್ನುವ ಮಾತು ಸಹ ಇಂತಹದ್ದೇ ಅರ್ಥವನ್ನು ಕೊಡುತ್ತದೆ. ಅರ್ಧಂಬರ್ಧ ಕೆಲಸ ಮಾಡುವವರು ಬಡಾಯಿ ಕೊಚ್ಚಿಕೊಳ್ಳುವುದು ಹೆಚ್ಚು. ಪೂರ್ತಿ ಕೆಲಸ ಮಾಡುವವರು ನಿಶ್ಶಬ್ದವಾಗಿ ತಮ್ಮ ಕೆಲಸವನ್ನು ಮಾಡಿ ಮುಗಿಸಿರುತ್ತಾರೆ. ನಿಜವಾಗಿ ಸಾಧನೆ ಮಾಡುವವರು ನಾನು ಮಾಡೇ ಮಾಡುತ್ತೇನೆ ಎಂದು ನಿರ್ಧರಿಸಬೇಕು. ಸದ್ದಿಲ್ಲದೆ ಸಾಧನೆ ಮಾಡಿ ತೋರಿಸಬೇಕು. ಒಂದು ದಿನ ನಿಮ್ಮ ಸಾಧನೆಯನ್ನು ನೋಡಿ ಪ್ರಪಂಚವೇ ಬೆರಗಾಗುತ್ತದೆ. ಮಕ್ಕಳ ಬಗ್ಗೆನೂ ಅಷ್ಟೇ, ಎಲ್ಲರ ಬಳಿ ಹೇಳಿಕೊಳ್ಳಬೇಡಿ. ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರಾ, ನೀವು ಸಂತೋಷಪಡಿ, ಮಕ್ಕಳಿಗೆ ಹುರಿದುಂಬಿಸಿ ಮತ್ತು ಚೆನ್ನಾಗಿ ಓದುವಂತೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ನಿಮ್ಮ ಮಕ್ಕಳ ಸಾಧನೆಯನ್ನು ಜನರ ಬಳಿ ಹೇಳಿಕೊಂಡು ತಿರುಗಾಡಬೇಡಿ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಮೊದಲು ಬಂದರೆ ಅದನ್ನು ಎಲ್ಲರ ಬಳಿಯೂ ಹೇಳಿಕೊಂಡು ತಿರುಗಾಡಬೇಡಿ. ಮಗುವಿಗೆ ಪ್ರೋತ್ಸಾಹವನ್ನು ಕೊಡಿ. ಜನರ ದೃಷ್ಟಿ ಬೀಳುವುದು ಹೆಚ್ಚು. ನಾವು ಗಮನಿಸಿದ ಹಾಗೆ ನಮ್ಮ ಮಕ್ಕಳು ಈ ದಿನ ಶಾಲೆಗೆ ಮೊದಲು ಬರುತ್ತಾರೆ, ಅದನ್ನು ಎಲ್ಲರ ಬಳಿಯೂ ಹೇಳಿಕೊಂಡು ತಿರುಗಾಡಿದರೆ ಮುಂದಿನ ಬಾರಿ ಖಂಡಿತ ಮೊದಲು ಬರುವುದಿಲ್ಲ. ಇದನ್ನು ನೀವು ಗಮನಿಸಿ. ಅದರಲ್ಲೂ ನೆಂಟರಿಷ್ಟರ ಬಳಿ ಹೇಳಿಕೊಳ್ಳಲೇಬಾರದು. ಶತ್ರುಗಳು ಎಲ್ಲಿದ್ದಾರೆ ಎಂದರೆ ನಮ್ಮ ಪಕ್ಕದಲ್ಲೇ ಇರುತ್ತಾರೆ. ನಮ್ಮ ಮಗು ಶಾಲೆಗೆ ಮೊದಲು ಬಂತು, ಅವರು ಸಂತೋಷದಿಂದ ಮಗುವಿಗೆ ಹಾರೈಸುವುದಿಲ್ಲರೆ ಹೊಟ್ಟೆ ಕಿಚ್ಚಿನಿಂದ ಮೇಲೆ ನಗುನಗುತ್ತಾ ಸಂತೋಷ ಎಂದು ಹೇಳುತ್ತಾರೆ ಅಷ್ಟೇ. ಆದರೆ ಒಳಗೊಳಗೆ ಇವರ ಮಗು ಶಾಲೆಗೆ ಮೊದಲು ಬಂತಲ್ಲ ಎಂದು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಎಲ್ಲವನ್ನೂ ಎಲ್ಲರ ಬಳಿಯೂ ಹೇಳಿಕೊಳ್ಳಬಾರದು. ಯಾವ ವಿಷಯವನ್ನು ಯಾರ ಬಳಿ ಹೇಳಿಕೊಳ್ಳಬೇಕು ಎಂದು ನಿರ್ಧರಿಸಬೇಕು. ಸಂತೋಷ ಆಗಲಿ ದುಃಖ ಆಗಲಿ ಎಲ್ಲರ ಬಳಿಯೂ ಹೇಳಿಕೊಂಡು ತಿರುಗಾಡಬಾರದು. ಹಿಂದಿನ ಕಾಲದಲ್ಲಿ ದೃಷ್ಟಿ ಆಯಿತು ಎಂದು ದೃಷ್ಟಿ ತೆಗೆಯುತ್ತಿದ್ದರು. ದೃಷ್ಟಿ ಎಂದರೇನು? ಇತರರ ಕಣ್ಣುಗಳು ನಿಮ್ಮ ಸಾಧನೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು. ಅದಕ್ಕೆ ಅವಕಾಶವನ್ನೇ ಕೊಡದಿದ್ದರೆ ಹೇಗಿರುತ್ತೆ? ಮುಂದಿನ ಬಾರಿ ನಿಮ್ಮ ಸಂತೋಷವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಮೊದಲು ಈ ವಿಷಯವನ್ನು ಒಮ್ಮೆ ಯೋಚಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.